ಈ ಸೊಪ್ಪನ್ನು ಮಕ್ಕಳು ತಿನ್ನುವುದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಹಾಗೆ ಸ್ಮರಣಾಶಕ್ತಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಸೊಪ್ಪು ಅದ್ಭುತವಾದ ಔಷಧಿಯ ಗುಣಗಳನ್ನು ಒಳಗೊಂಡಿದೆ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಒಂದಲ್ಗ ಸೊಪ್ಪು ಅಂದರೆ ಇದನ್ನು ಬ್ರಾಹ್ಮಿ ಅಂತ ಕರೀತಾರೆ. ಇದರಿಂದ ಆಗುವ ಉಪಯೋಗಗಳೇನು, ನಾವು ಹೇಗೆ ಇದನ್ನು ಉಪಯೋಗಿಸಬೇಕು ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ತುಂಬ ಉಪಯುಕ್ತವಾದಂತಹ ವಿಡಿಯೋ ಇದು. ಸಾಮಾನ್ಯವಾಗಿ ಒಂದಲ್ಗ ಸೊಪ್ಪು ಜೌಗು ಪ್ರದೇಶಗಳಲ್ಲಿ ಹೆಚ್ಚು ನೀರಿನಂಶ ಇರುವಂತಹ ಜಾಗಗಳಲ್ಲಿ ಬೆಳೆಯುವಂತಹ ಸೊಪ್ಪು ಒಂದಲ್ಗ ಸೊಪ್ಪು. ಇದನ್ನು ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಇದನ್ನು ಕೆಲವೊಂದು ಕಡೆ ಸರಸ್ವತಿ ಪತ್ರೆ ಅಂತ ಕರೀತಾರೆ, ಕೆಲವೊಂದು ಕಡೆ ತಿಮಿರೆ ಅಂತ ಕರೀತಾರೆ, ಇದನ್ನು ಬ್ರಾಹ್ಮಿ ಅಂತಲೂ ಕರೀತಾರೆ, ಒಂದಲ್ಗ ಸೊಪ್ಪು ಅಂತ ಕರೀತಾರೆ. ನಿಮ್ಮ ಕಡೆ ಯಾವುದಾದ್ರೂ ಬೇರೆ ಹೆಸರಿಂದ ಕರೆಯೋದಾದರೆ ಇದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಒಂದಲ್ಗ ಸೊಪ್ಪು ಅದ್ಭುತವಾದ ಔಷಧೀಯ ಗುಣಗಳನ್ನು ಇದು ಒಳಗೊಂಡಿದೆ. ಮಕ್ಕಳಿಂದ ವಯೋವೃದ್ಧರವರೆಗೂ ಕೂಡ ಇದು ತುಂಬಾ ಉಪಯುಕ್ತವಾದಂತಹ ಸೊಪ್ಪು ಅಂತಲೇ ಹೇಳ್ಬೋದು. ಇದನ್ನು ತಿನ್ನುವುದರಿಂದ ಮಕ್ಕಳಲ್ಲಿ ಖಾಲಿ ಹೊಟ್ಟೆನಲ್ಲಿ ಬೆಳಿಗ್ಗೆನೆ 1-2 ಎಲೆಯನ್ನು ನಾವು ದಿನ ತಿನ್ನೋದ್ರಿಂದ ಅಂದರೆ ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳಲ್ಲಿ ಏಕಾಗ್ರತೆ ಹಾಗೆಯೇ ಸ್ಮರಣಾಶಕ್ತಿ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ. ಹಾಗೆ ಕಲಿಕೆಯ ಶಕ್ತಿಯನ್ನು ಇದು ಹೆಚ್ಚಿಸುತ್ತಾ ಹೋಗುತ್ತೆ. ಮೆದುಳಿಗೆ ಬೇಕಾಗುವಂತಹ ಪೋಷಕಾಂಶಗಳನ್ನು ನೀಡಿ ಮೆದುಳು ಚುರುಕುಗೊಳ್ಳುವಂತೆ ಮಾಡುತ್ತೆ. ಮೆದುಳು ಚುರುಕುಗೊಳ್ಳುವುದಕ್ಕೆ ಇದು ಟಾನಿಕ್ ಅಂತಲೇ ಹೇಳ್ಬೋದು ಈ ಸೊಪ್ಪನ್ನ. ನೀವು ಇವಾಗ ನೋಡ್ತಾ ಇರೋವಂಥದ್ದು ಇದು ಫಾರಮ್ ಗಿಡ. ಇದು ಅಂದರೆ ಸಾಮಾನ್ಯವಾಗಿ ಸಿಟಿಗಳಲ್ಲೆಲ್ಲ ಈ ಥರದ್ದೇ ಗಿಡಗಳನ್ನ ಬೆಳೆಸೋವಂಥದ್ದು. ಪಾಟ್ಗಳಲ್ಲೆಲ್ಲ ಸಾಮಾನ್ಯವಾಗಿ ಇದೇ ಥರ ಗಿಡಗಳನ್ನ ಬೆಳೆಸ್ತಾರೆ. ಅಂದರೆ ಇದು ಜಾತಿಗಳಲ್ಲಿ ಬೇರೆ ಆದ್ರೂ ಕೂಡ ಔಷಧಿಯ ಗುಣ ಮಾತ್ರ ಇದು ಒಂದೇ ಆಗಿರ್ತದೆ. ಇವಾಗ ನೀವು ಏನು ನೋಡ್ತಾ ಇದ್ದೀರಿ, ಇದು ಪ್ಯೂರ್ ನಾಟಿ ಒಂದಲ್ಗ ಸೊಪ್ಪು. ಸಾಮಾನ್ಯವಾಗಿ ಇದು ತೋಟಗಳಲ್ಲಿ ಜೌಗು ಪ್ರದೇಶಗಳಲ್ಲಿ ನೀರಿನಂಶ ಹೆಚ್ಚಾಗಿ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಇದು ಬೆಳೆದಿರ್ತದೆ. ಸ್ವಲ್ಪ ಹಬ್ಬುತ್ತೆ, ಇದು ಗಿಡ ಹಬ್ಬುವಂಥದ್ದಾಗಿರ್ತದೆ. ಮತ್ತು ಎಲೆ ಚಿಕ್ಕ ಚಿಕ್ಕದಾಗಿರ್ತದೆ ಮತ್ತು ಎಲೆ ತೆಳುವಾಗಿರ್ತದೆ. ನೀವು ಈಗ ನೋಡ್ತಾ ಇರುವಂತಹ ಫಾರಮ್ ಗಿಡ ಎಲೆ ಸ್ವಲ್ಪ ಮಂದವಾಗಿರ್ತದೆ ಮತ್ತು ಅಗಲವಾಗಿರುತ್ತೆ. ಈ ಗಿಡಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ಯಾವುದೇ ಗಿಡ ಆಗಲಿ ನಾಟಿ ಆಗಲಿ ಫಾರಮ್ ಒಂದಲ್ಗೆ ಸೊಪ್ಪಿಗೆ ಸ್ವಲ್ಪ ಅದಕ್ಕೆ ನೀರಿನ ಅಂಶ ಜಾಸ್ತಿ ಇದ್ದರೆ ಮಾತ್ರ ಅದು ಚೆನ್ನಾಗಿ ಬರ್ತದೆ. ಈ ಸೊಪ್ಪನ್ನು ನಾವು ತಿನ್ನೋದ್ರಿಂದ ದೊಡ್ಡೋರಿಂದ ಚಿಕ್ಕ ಮಕ್ಕಳಿಗೋರ್ಗೂ ಕೂಡ ಈ ಸೊಪ್ಪನ್ನು ತಿನ್ನಬಹುದು. ಈ ಸೊಪ್ಪನ್ನು ತಿನ್ನೋದ್ರಿಂದ ನರವ್ಯವಸ್ಥೆಯನ್ನು ಇದು ಸುಧಾರಣೆ ಮಾಡುತ್ತದೆ ಮತ್ತು ಮೆದುಳಿನ ಕಾರ್ಯವನ್ನು ಉತ್ತಮಗೊಳಿಸುತ್ತದೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಖಾಲಿ ಹೊಟ್ಟೆಗೆ ಹಸಿಯಾಗಿ ತಿನ್ನೋದ್ರಿಂದ ಇದು ತುಂಬಾ ಒಳ್ಳೆಯದು. ಇದು ಈ ಸೊಪ್ಪನ್ನು ತಿನ್ನೋದ್ರಿಂದ BP ಶುಗರು ಯಾರಿಗೆ ಇರಲಿ ಅದು ನಿಯಂತ್ರಣಕ್ಕೆ ಬರೋದಕ್ಕೆ ಈ ಸೊಪ್ಪು ತುಂಬಾ ಸಹಾಯ ಮಾಡುತ್ತೆ. ಈ ಪ್ರೆಗ್ನೆಂಟ್ಗಳು ಕೂಡ ಈ ಸೊಪ್ಪನ್ನು ಉಪಯೋಗಿಸ್ಬೋದು. ಬಾಣಂತಿಯರು ಕೂಡ ಈ ಸೊಪ್ಪನ್ನು ಉಪಯೋಗಿಸ್ಬೋದು. ಈ ಸೊಪ್ಪನ್ನು ಉಪಯೋಗಿಸೋದ್ರಿಂದ ಎದೆ ಹಾಲು ಸೊಪ್ಪಿನಲ್ಲಿ ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಕಣ್ಣಿನ ನರಗಳಿಗೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇವತ್ತಿನ ನಮ್ಮ ಜನ್ರೇಷನಲ್ಲಿ ನೋಡ್ತಾ ಇರ್ಬೋದು, ನಾವು ಮೊಬೈಲು, ಕಂಪ್ಯೂಟರು, ಲ್ಯಾಪ್ಟಾಪ್ ಸ್ಕ್ರೀನ್ಗಳನ್ನ ನೋಡಿ ಕಣ್ಣು ಏನು ಉರಿತಾ ಇರ್ತದೋ ಅದರಿಂದ ನಾವು ಹೊರ ಬರಬೇಕು ಅಂತ ಅಂದರೆ ಈ ಜ್ಯೂಸು ಅಂದರೆ ಈ ಎಲೆಯ ಜ್ಯೂಸನ್ನು ನಾವು ಕುಡಿಯೋದ್ರಿಂದ ನಮ್ಮ ಕಣ್ಣಿನ ನರಗಳಿಗೆ ಇದು ಉತ್ತೇಜನ ಕೊಡುತ್ತೆ ಅಂತ ಹೇಳ್ಬೋದು. ಒಂದಲ್ಗ ಸೊಪ್ಪನ್ನು ನಾವು ಸೌಂದರ್ಯವರ್ಧಕವಾಗಿಯೂ ಕೂಡ ಉಪಯೋಗಿಸ್ಬೋದು. ನಮ್ಮ ಮುಖದಲ್ಲಿ ಮೊಡವೆ ಏನಾದ್ರೂ ಹೆಚ್ಚಾಗಿದ್ರೂ ಕೂಡ ಇದನ್ನು ಪೇಸ್ಟ್ ರೀತಿ ಮಾಡಿ ನಮ್ಮ ಮುಖಕ್ಕೆ ಹಚ್ಚುವುದರಿಂದ ಮೊಡವೆ ತುರಿಕೆ ಏನಾದರೂ ಇದ್ದರೂ ಕೂಡ ಅದು ಶಮನವಾಗಿ ನಮ್ಮ ಮುಖ ಕಾಂತಿಯಾಗಿ ಒಳೆಯೋದಕ್ಕೆ ಒಂದಲ್ಗ ಸೊಪ್ಪು ಸಹಾಯ ಮಾಡುತ್ತೆ. ಒಂದಲ್ಗ ಸೊಪ್ಪನ್ನು ನಾವು ಸುಟ್ಟ ಗಾಯಗಳಿಗೂ ಕೂಡ ಉಪಯೋಗಿಸ್ಬೋದು. ನಾವೇನಾದರೂ ಚಾಕುವಿಂದ ಕಟ್ ಮಾಡಿ ಏನಾದರೂ ನಮಗೆ ರಕ್ತ ಬರ್ತಾ ಇದ್ರೆ ಅಥವಾ ಏನಾದರೂ ಗಾಯ ಆಗಿ ಏಟಾಗಿ ರಕ್ತ ಬರ್ತಾ ಇದ್ರೂ ಕೂಡ ನಾವು ಈ ಒಂದಲ್ಗ ಸೊಪ್ಪಿನ ರಸವನ್ನು ಗಾಯದ ಮೇಲೆ ಹಾಕೋದ್ರಿಂದ ಗಾಯ ಬೇಗ ಮಾಯವಾಗುತ್ತೆ. ಒಂದಲ್ಗ ಸೊಪ್ಪು ನರಸಂಬಂಧಿ ಕಾಯಿಲೆಗಳಿಗೆ ರಾಮಬಾಣ ಅಂತಲೇ ಹೇಳಬಹುದು. ಯಾರಿಗೆಲ್ಲ ನರ ಸಂಬಂಧಗಳಿರ್ತದೆ, ಈಗ ವಯಸ್ಸಾದ ಮೇಲೆ ನಮ್ಮ ಕೈಗಳೆಲ್ಲ ಶೇಕ್ ಆಗ್ತಾ ಹೋಗ್ತಿರುತ್ತೆ, ಅಂದರೆ ನಡುಗ್ತಾ ಬರ್ತದೆ. ಮತ್ತು ನಮ್ಮ ಧ್ವನಿ ಮಾತಾಡಬೇಕಾದ್ರೆಲ್ಲ ನಮ್ಮ ಧ್ವನಿ ನಡುಗ್ತಾ ಹೋಗುತ್ತೆ ವಯಸ್ಸಾದ ನಂತರ. ಈ ಸೊಪ್ಪನ್ನು ನಾವು ಉಪಯೋಗಿಸೋದ್ರಿಂದ ಏನು ಅದು ನರ ದೌರ್ಬಲ್ಯ ಇರ್ತದೋ ಅದು ವಾಸಿಯಾಗುತ್ತೆ. ಮತ್ತು ವಯಸ್ಸಾದ ಮೇಲೆ ನಾವು ಮಾತನಾಡುವಾಗ ಧ್ವನಿ ಏನು ನಡುಗುತ್ತೋ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಒಂದಲ್ಗ ಸೊಪ್ಪನ್ನು ಉಪಯೋಗಿಸೋದ್ರಿಂದ. ಒಂದಲ್ಗ ಸೊಪ್ಪನ್ನು ನಾವು ಪೇಸ್ಟ್ ಮಾಡಿ ನಮ್ಮ ತಲೆ ಕೂದಲಿಗೆ ಹಚ್ಚುವುದರಿಂದ ಏನು ಡ್ಯಾಂಡ್ರಫ್ ಇರುತ್ತೋ ತಲೆ ಹೊಟ್ಟಿನ ಸಮಸ್ಯೆಯನ್ನು ಹೋಗಲಾಡಿಸಬಹುದು. ಯಾರಿಗೆಲ್ಲ ಮಲಬದ್ಧತೆಯ ತೊಂದರೆಯಿಂದ ಇರ್ತಾರೋ ಅಂಥವರು ಈ ಸೊಪ್ಪನ್ನು ತಿನ್ನೋದ್ರಿಂದ ಮಲಬದ್ಧತೆ ಇದು ನಿವಾರಣೆ ಮಾಡುತ್ತೆ.
ಒಂದಲ್ಗ ಸೊಪ್ಪನ್ನು ನಾವು ಎಣ್ಣೆಯಲ್ಲಿ ಬೇಯಿಸಿ ಅದನ್ನು ಶೇಖರಣೆ ಮಾಡಿ ನಮ್ಮ ಕೂದಲಿಗೆ ಹಚ್ಚುವುದರಿಂದ ಕೂದಲಿನ ಪೋಷಣೆಗೆ ಇದನ್ನು ನಾವು ಬಳಸಬಹುದು. ಹಾಗೆ ನಮ್ಮಲ್ಲಿ ಇರುವಂತಹ ಸ್ಟ್ರೆಸ್ಸನ್ನು ಕೂಡ ಈ ಒಂದಲ್ಗ ಸೊಪ್ಪು ಕಮ್ಮಿ ಮಾಡುತ್ತೆ. ಒಂದಲ್ಗ ಸೊಪ್ಪನ್ನು ನಾವು ಖಾಲಿ ಹೊಟ್ಟೆನಲ್ಲಿ ಹಾಗೇನೆ ಅದನ್ನು ಹಸಿಯಾಗಿ ನಾವು ತಿನ್ನಬೇಕು. ಹಸಿಯಾಗಿ ತಿಂದರೆ ಅದರ ಸಂಪೂರ್ಣ ಔಷಧಿಯ ಗುಣ ಏನಿರುತ್ತೋ ಅದು ನಮ್ಮ ದೇಹಕ್ಕೆ ಸೇರುತ್ತೆ. ನೆನಪಿನ ಶಕ್ತಿ ಅನ್ನೋದು ಬಹಳ ಮುಖ್ಯವಾದದ್ದು, ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ. ಆ ನೆನಪಿನ ಶಕ್ತಿ ನಮ್ಮಲ್ಲಿ ಹೆಚ್ಚಿಸಬೇಕು ಅನ್ನೋದಾದರೆ ಈ ಸೊಪ್ಪನ್ನು ತಿಂದರೆ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ನಮ್ಮಲ್ಲಿ ವಯಸ್ಸಾದಂಥವರಲ್ಲಿ ನೆನಪಿನ ಶಕ್ತಿ ಅಂದರೆ ಕಳ್ಕೊಂಡು ನಾವು ಬಂದುಬಿಡ್ತದೆ. ನಾವು ಯಾವುದೋ ವಸ್ತುಗಳನ್ನ ಎಲ್ಲೋ ಇಟ್ಟಿರ್ತೀವಿ, ಎಲ್ಲೋ ನೆನಪಿಟ್ಟಿರ್ತೀವಿ, ಹುಡುಕ್ತಾ ಇರ್ತೀವಿ. ಆ ಮರುವಿನ ಕಾಯಿಲೆಯನ್ನು ಇದು ಗುಣಪಡಿಸುತ್ತೆ ಅಂತ ಹೇಳ್ಬೋದು. ನಮಗೆಲ್ಲ ನೆನಪಿನ ಶಕ್ತಿ, ಏಕಾಗ್ರತೆ, ಕಲಿಕೆಯ ಶಕ್ತಿ ಹೆಚ್ಚಾಗಬೇಕು ಅಂತ ಅಂದರೆ ನಾವು ಶಾರದೆ ಮತ್ತು ಸರಸ್ವತಿ ದೇವಿಯನ್ನು ನಾವು ಪೂಜಿಸ್ತೀವಿ. ಹಾಗಾಗಿ ಈ ಸೊಪ್ಪನ್ನು ಸರಸ್ವತಿ ಪತ್ರೆ ಅಂತಲೇ ಕರೆಯೋದು. ಯಾಕೆ ಅಂದರೆ ಈ ಸೊಪ್ಪನ್ನು ತಿನ್ನೋದ್ರಿಂದ ನಮ್ಮ ನೆನಪಿನ ಶಕ್ತಿ ಹೆಚ್ಚಾಗಿ ಏಕಾಗ್ರತೆ ಮತ್ತು ಕಲಿಕೆಯ ಶಕ್ತಿ ಹೆಚ್ಚಾಗೋದ್ರಿಂದ ಈ ಸೊಪ್ಪನ್ನು ಸರಸ್ವತಿ ಪತ್ರೆ ಅಂತ ಕರೀತಾರೆ. ಬ್ರಾಹ್ಮಿ ಅಂದರೆ ಬ್ರಹ್ಮನ ಹೆಂಡತಿ ಸರಸ್ವತಿ, ಹಾಗಾಗಿ ಬ್ರಾಹ್ಮಿ ಅಂತ ಈ ಸೊಪ್ಪನ್ನು ಕರೀತಾರೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಹೆಚ್ಚಾಗಿ ಕಫ ಮತ್ತು ಕೆಮ್ಮು, ನೆಗಡಿ, ಜ್ವರ ಹೆಚ್ಚಾಗಿ ಪದೇ ಪದೇ ಬರ್ತಾನೆ ಇರುತ್ತೆ. ಆವಾಗ ನಾವು ಈ ಸೊಪ್ಪನ್ನು ಚೆನ್ನಾಗಿ ನೀರಲ್ಲಿ ಕುದಿಸಿ ಅದರೊಳಗಡೆ ಸ್ವಲ್ಪ ಜೇನುತುಪ್ಪ ಇಲ್ಲ ಬೆಲ್ಲವನ್ನು ಸೇರಿಸಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳಲ್ಲಿರುವಂತಹ ನೆಗಡಿ, ಕೆಮ್ಮು ಮತ್ತು ಜ್ವರ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತೆ. ಈ ಸೊಪ್ಪಿನಲ್ಲಿ ನಾವು ಜ್ಯೂಸ್ ಮಾಡಿಕೊಂಡು ಕುಡಿಬಹುದು. ಅಂದರೆ ಎಲೆಯನ್ನೆಲ್ಲ ಚೆನ್ನಾಗಿ ತೊಳೆದು ಜ್ಯೂಸ್ ಮಾಡಿ ಅದರೊಳಗಡೆ ಜೇನುತುಪ್ಪ ಇಲ್ಲ ಬೆಲ್ಲ ಸೇರಿಸಿ ಜ್ಯೂಸ್ ಥರ ಮಾಡಿ ಕುಡಿಬಹುದು. ಇಲ್ಲ ಒಂದಲ್ಗ ಚಟ್ನಿ ಕೂಡ ಮಾಡಿ ನಾವು ತಿನ್ನಬಹುದು. ಕೆಲವೊಂದು ಕಡೆ ತಂಬುಳಿ ಮಾಡಿ ಕುಡಿತಾರೆ. ನಾನು ಟೆರೆಸ್ ಮೇಲೇ 2 ಥರದ ನಾಟಿ ಮತ್ತು ಫಾರ್ಮ್ ಒಂದಲ್ಗ ಸೊಪ್ಪನ್ನು ನಾನು ಪಾಟಲ್ಲೇ ಬೆಳೆದಿದ್ದೀನಿ. ಇದು ನಾನು ಯಾವಾಗ ಸೊಪ್ಪು ಸಾರು ಮಾಡಿದ್ರೂ ಕೂಡ ಈ ಎಲೆನ ನಾನು ಅದರ ಸಾಂಬಾರು ಜೊತೆಗೆ, ಅಂದರೆ ಸೊಪ್ಪು ಸಾಂಬಾರು ಏನಿರುತ್ತೋ ಅದರೊಳಗಡಿಕೆ ಸೇರಿಸಿ ನಾನು ಸಾಂಬಾರನ್ನ ಮಾಡ್ತೀನಿ. ಹಾಗೂ ಮಾಡಬಹುದು, ಅದು ವಿಡಿಯೋ ಕೂಡ ನಾನು ಹಾಕಿದ್ದೀನಿ. ಒಂದಲ್ಗ ಸೊಪ್ಪನ್ನು ಬೇರೆ ಸೊಪ್ಪಿನ ಜೊತೆಗೆ ಸಾಂಬಾರು ಹೇಗೆ ಮಾಡಬಹುದು ಅಂತ ಹೇಳಿ ಆ ವಿಡಿಯೋ ಕೂಡ ಹಾಕಿದ್ದೀನಿ. ನೀವು ಆ ವಿಡಿಯೋನು ಕೂಡ ನೋಡಬಹುದು. ಸಾಮಾನ್ಯವಾಗಿ ಒಂದಲ್ಗ ಸೊಪ್ಪನ್ನು ಜೇನುತುಪ್ಪದೊಂದಿಗೆ ಸೇವಿಸ್ಬೋದು, ಹಸುವಿನ ತುಪ್ಪದೊಂದಿಗೆ ಸೇವಿಸ್ಬೋದು. ಅಸ್ತಮ ಸಮಸ್ಯೆ ಇರೋರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬಹುದು. ಈ ಸೊಪ್ಪಿನಿಂದ ಒಂದಲ್ಗ ಸೊಪ್ಪಿನ ಜ್ಯೂಸನ್ನು ನಾವು ಕುಡಿಯೋದ್ರಿಂದ, ಒಂದಲ್ಗ ಸೊಪ್ಪನ್ನು ನಾವು ತಿನ್ನೋದ್ರಿಂದ ನಮ್ಮಲ್ಲಿ ಏನು ನಿಶಕ್ತಿ ಇರುತ್ತೋ ಅದು ಕ್ರಮೇಣ ಕಮ್ಮಿ ಆಗುತ್ತಾ ಬರ್ತದೆ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಏನಾದ್ರೂ ಶೀತ, ಕೆಮ್ಮು, ನೆಗಡಿ ಆದಾಗ ನಾನಿಲ್ಲಿ ಒಂದಲ್ಗ ಸೊಪ್ಪಿನ ಕಷಾಯವನ್ನು ಮಾಡಿ ಮಕ್ಕಳಿಗೆ ಕುಡಿಸ್ತೀನಿ. ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ. ಸ್ವಲ್ಪ ಅದು ನೀರು ಬಿಸಿ ಆಗ್ತಾ ಇದೆ. ಹಾಗೆ ನಾನು ಇಲ್ಲಿ ಒಂದು 4ರಿಂದ 5 ಎಲೆ ಒಂದಲ್ಗ ಸೊಪ್ಪನ್ನು ತಗೊಂಡಿದ್ದೀನಿ. ಇದು ಫಾರಂ ಎಲೆ, ಇದು ಅದನ್ನು ತೊಗೊಂಡಿದ್ದೀನಿ. ಮತ್ತು ನಾಟಿ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಈ ಎಲೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಒಂದು 4 ಎಲೆ ಇದೆ. ಅದರ ಜೊತೆಗೆ ದೊಡ್ಡಪತ್ರೆ ಸೊಪ್ಪನ್ನು ನಾನು ಇಲ್ಲಿ ಒಂದು 3 ಎಲೆಯಷ್ಟು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಕಟ್ ಮಾಡೋದ್ರೊಳಗಡೆ ಸೇರಿಸ್ಕೊಳ್ಳೋಣ. ಮತ್ತು ಸ್ವಲ್ಪ ತುಳಸಿಯನ್ನು ತೊಗೊಂಡಿದ್ದೀನಿ. ನೀವು ತುಳಸಿಯನ್ನು ಧಾರಾಳವಾಗಿ ಇನ್ನೂ ಜಾಸ್ತಿನೇ ಸೇರಿಸ್ಕೋಬೋದು. ನನಗೆ ಸ್ವಲ್ಪ ಸಿಕ್ತು, ಹಾಗಾಗಿ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಈ ಕಮ್ಮಿ ಉರಿಯಲ್ಲಿ ಇದು 1 ಗ್ಲಾಸ್ ಇರುವುದು ಏನು ಬೇಯ್ತಾ ಇದೆ, ಚೆನ್ನಾಗಿ ಕುದೀತಾ ಇದೆಯೋ, ಇದು ಅರ್ಧ ಗ್ಲಾಸ್ ಆಗಬೇಕು, ಅಷ್ಟು ಇದನ್ನು ಕುದಿಸ್ಕೋಬೇಕು. ಈಗ ಇದು ಚೆನ್ನಾಗಿ ಅದು ಕುದ್ದು ಈಗ ಒಂದು ಅರ್ಧ ಗ್ಲಾಸಷ್ಟು ಆಗಿದೆ. ಇದನ್ನು ನಾನಿವಾಗ ಅದೇ ಗ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅರ್ಧ ಗ್ಲಾಸಷ್ಟು ಆಗಿದೆ. ಇವಾಗ ಇದು ಸ್ವಲ್ಪ ತಣ್ಣಗಾದ ಮೇಲೆ ಇದಕ್ಕೆ ಜೇನುತುಪ್ಪನ ಸೇರಿಸ್ಕೋಬೇಕು. ಇಲ್ಲ ಬೆಲ್ಲ ಇದ್ದರೆ ಬೆಲ್ಲ ಕೂಡ ಸೇರಿಸ್ಕೋಬಹುದು. ನಾನಿಲ್ಲಿ ಒಂದು 1/4 ಸ್ಪೂನ್ ಆಗೋವಷ್ಟು ನಾನಿಲ್ಲಿ ಜೇನುತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಹೀಗೆ ಜೇನುತುಪ್ಪನ ಸೇರಿಸಿ ಕೊಡೋದ್ರಿಂದ ಮಕ್ಕಳಲ್ಲಿ ಏನು ಕಫ ಕಟ್ಟಿರ್ತದೋ ಒಳಗಡೆ, ಅವರಿಗೆ ನೆಗಡಿ, ಕೆಮ್ಮು ಪದೇ ಪದೇ ಬರ್ತಾ ಇರ್ತದೋ ಅದೆಲ್ಲ ಸ್ವಲ್ಪ ಸ್ವಲ್ಪನೇ ಕಮ್ಮಿ ಆಗ್ತಾ ಬರುತ್ತೆ. ಯಥೇಚ್ಛವಾಗಿ ಜಾಸ್ತಿ ಕೆಮ್ಮು ನೆಗಡಿ ಇದ್ದಾಗ ದಿನದಲ್ಲಿ 2 ಟೈಮ್ ಕೊಡಬಹುದು. ಇಲ್ಲ ಸ್ವಲ್ಪ ಕಮ್ಮಿ ಇದೆ ಅಂತ ಅಂದರೆ ಇದನ್ನು ದಿನದಲ್ಲಿ 1 ಸಲ ಕುಡಿಸಿದ್ರೆ ಸಾಕು. ಹೀಗೆ ಅದನ್ನು ಮಾಡಿ ಕುಡಿಸೋದ್ರಿಂದ ಮಕ್ಕಳು ಜೇನುತುಪ್ಪ ಹಾಕಿರೋದ್ರಿಂದ ಅದನ್ನು ಈಸಿಯಾಗಿ ಕುಡಿತಾರೆ. ಮತ್ತು ಅವರಿಗೇನು ಅದರೊಳಗಡೆ ಆ ಔಷಧಿಯ ಗುಣದ ಏನು ಆ ಒಂದಲ್ಗ ಸೊಪ್ಪಿನ ಟೇಸ್ಟ್ ಅವರಿಗೆ ಸಿಗೋದಿಲ್ಲ. ಬೆಲ್ಲ ಸೇರಿಸಿ ಕೊಟ್ಟರು ಕೂಡ ಮಕ್ಕಳು ಚೆನ್ನಾಗಿ ಇದನ್ನು ಕುಡಿತಾರೆ. ಒಂದಲ್ಗ ಸೊಪ್ಪಿನ ಕಷಾಯ ಜೊತೆಗೆ ನೀವು ಶುಂಠಿನೂ ಕೂಡ ಅದರೊಳಗೆ ಸೇರಿಸ್ಕೋಬಹುದು. ದೊಡ್ಡವರು ಕೂಡ ಇದನ್ನು ಕುಡಿಬಹುದು. ಒಂದಲ್ಗ ಸೊಪ್ಪಿನ ಕಷಾಯ ಕುಡಿಯೋದ್ರಿಂದ ಅಸ್ತಮ, ನೆಗಡಿ, ಕೆಮ್ಮು ಏನೇ ಇದ್ರೂ ಕೂಡ ಅದು ಕಮ್ಮಿ ಆಗುತ್ತೆ. ಈಗ ನನ್ನ ಮಗನಿಗೆ ಕುಡಿಯೋಕ್ಕೆ ಕೊಟ್ಟಿದ್ದೀನಿ. ಅಪ್ಪು ಹೇಗಿದೆ?
ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೇನೆ. ಏಕೆಂದರೆ ಜೇನುತುಪ್ಪ ಅಂದರೆ ಮಕ್ಕಳಿಗೆ ಯಾವಾಗ್ಲೂ ಅದು ಇಷ್ಟವಾಗುತ್ತೆ. ಹಾಗಾಗಿ ಜೇನುತುಪ್ಪದ ಜೊತೆಗೆ ಈ ಕಷಾಯವನ್ನು ಸೇರಿಸಿ ಕೊಡೋದ್ರಿಂದ ಮಕ್ಕಳು ತುಂಬ ಖುಷಿಯಾಗಿ ಅದನ್ನು ಕುಡಿತಾರೆ. ಅವರ ನೆನಪಿನ ಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಕೆಮ್ಮು ನೆಗಡಿ ಏನೇ ಇದ್ರೂ ಕೂಡ ಕಮ್ಮಿ ಆಗುತ್ತೆ. ಹೆಚ್ಚು ಔಷಧೀಯ ಗುಣಗಳುಳ್ಳ ಇಂಥ ಸೊಪ್ಪುಗಳನ್ನು ಎಲ್ಲೇ ನೀವು ನೋಡಿದ್ರೂ ಕೂಡ ಅದನ್ನು ತಂದು ಉಪಯೋಗಿಸಿಕೊಂಡು ಅದರ ಉಪಯೋಗಗಳನ್ನ ನೀವು ಕೂಡ ಪಡ್ಕೊಳ್ಳಿ. ಯಾವುದೇ ಸೊಪ್ಪನ್ನಾಗಲಿ ನಾವು ಮಿತವಾಗಿ ಬಳಸಿದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತೋ ಒಂದು ಕಮೆಂಟ್ ಕೊಡಿ, ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ. ಎಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ.